ಸ್ಥಿತಿಗತಿಗಳ ಬಗ್ಗೆ ಸರಿಯಾದ ಸಮಗ್ರವಾದ ಅಧ್ಯಯನ ಆಗಿಲ್ಲ, ಇದರಲ್ಲಿ ಲ್ಯಾಪ್ಸಸ್ ಇದೆ, ಇದನ್ನು ಸರಿಪಡಿಸಿ ಅನ್ನುವಂಥ ಮಾತನ್ನು ಹೇಳಿದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ನಮ್ಮ ಕೋರಿಕೆಯನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸಿಲ್ಲ. 2024 ಮಾರ್ಚ್ ನಲ್ಲಿ ಬೃಹತ್ತಾಕಾರವಾದ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ನಾವು ಎಲ್ಲ ನಮ್ಮ ಸಮುದಾಯದ ಜನಗಳು, ಬೋವಿ ಜನಾಂಗ, ಕೊರಚ, ಕೊರಮ, ಲಂಬಾಣಿ ಜನಾಂಗದ ಎಲ್ಲರಿಗೂ ನಾವು ಕರೆ ಕೊಟ್ಟಿದ್ದೀವಿ. ಈ ಒಳ ಮೀಸಲಾತಿ ಏನಿದೆ ಇದು ಸರಿಯಾದ ರೀತಿಯೊಳಗೆ ಪರಿಷ್ಕರಣೆ ಮಾಡೋವರೆಗೂ ಇದನ್ನ ಹಳೆ ಪದ್ಧತಿ ಪ್ರಕಾರ ಈ ಮೀಸಲಾತಿ ಮುಂದುವರಿಸಬೇಕು. ಮೋಸದ ಈ ರೋಸ್ಟರ್ ನಿಯಮವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ತಕ್ಷಣ ಈ ರೋಸ್ಟರ್ ನಿಯಮವನ್ನು ವಾಪಸ್ ಪಡಿಬೇಕಂತೇಳಿ ನಮ್ಮ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೇವೆ. ಮಾದಿಗರು ಇದ್ದಾರೆ, ಒಲಿಯರು ಇದ್ದಾರೆ. ಈ ಗೊಂದಲವನ್ನ ಬಗೆಹರಿಸುವುದೇ ನಮ್ಮ ಮೂಲ ಉದ್ದೇಶ ಈ ಆಯೋಗದ್ದು ಅನ್ನೋ ರೀತಿಯಲ್ಲಿ ಅವರು ನನಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಈ ನಮ್ಮ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಕಳೆದ 1 ದಶಕಕ್ಕೂ ಹೆಚ್ಚು ಕಾಲ ಏನು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವಂತಹ ಎಲ್ಲ ಸಮುದಾಯಗಳಿಗೆ ಸಮಾನವಾದಂಥ ಹಂಚಿಕೆ ಆಗಬೇಕು ಅಂತಕ್ಕಂಥ ಸ್ಲೋಗನ್ ಏನು ಬಂತು, ಅದರ ಹಿನ್ನೆಲೆಯಲ್ಲಿ ನಮ್ಮ ಈ ಒಕ್ಕೂಟ 2013ರಲ್ಲಿ ರಚನೆ ಆಯಿತು. ಒಳ ಮೀಸಲಾತಿ ಮಾಡಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ. ಯಾವ್ಯಾವ ಜಾತಿಗಳಲ್ಲಿ ಈ ಸಾಂವಿಧಾನಿಕ ಸೌಲಭ್ಯಗಳು ಸರಿಯಾಗಿ ದೊರೆತಿಲ್ಲ, ಅವು ಬಹಳ ಅವರ ಬ್ಯಾಕ್ವರ್ಡ್ನೆಸ್, ಯಾವ ಜಾತಿಗಳ ಹಿಂದುಳಿದಿರುವಿಕೆಯನ್ನ ಗಣನೆಗೆ ತಗೋಬೇಕಾದ್ರೆ ಇಂಪೆರಿಕಲ್ ಡಾಟಾವನ್ನ ಕರಾರುವಾಕ್ಕಾಗಿ ನೀವು ಕೊಡಲು ರಾಜ್ಯ ಸರ್ಕಾರಗಳು ಇದನ್ನು ಇಂಪ್ಲಿಮೆಂಟ್ ಮಾಡಬಹುದು ಅಂತ ಹೇಳಿ. ಇಂಪೆರಿಕಲ್ ಡಾಟಾ ಅಂದ್ರೆ ಆಯಾ ಸಮುದಾಯಗಳ ಲಿಟ್ರಸಿ ಪರ್ಸೆಂಟೇಜ್ನಿಂದ ಹಿಡಿದು, ಶಿಕ್ಷಣದ ಗುಣಮಟ್ಟದಿಂದ ಹಿಡಿದು, ಆರ್ಥಿಕ ಸಾಮಾಜಿಕ ಎಲ್ಲ ಸ್ಥಿತಿಗತಿಗಳನ್ನು ಸಮಗ್ರವಾಗಿ ಕರಾರುವಾಕ್ಕಾಗಿ ಅಧ್ಯಯನ ಮಾಡಿದಂಥ ವರದಿಯರು ಇಂಪೆರಿಕಲ್ ಡಾಟಾ ಅಂದ್ರೆ. ಅದನ್ನ ಯಾವುದೇ ಆಯೋಗಗಳು ಕೂಡ ಕರಾರುವಾಕ್ಕಾಗಿ ಮಾಡಲಿಲ್ಲ. ರಾಜ್ಯ ಸರ್ಕಾರನೂ ಕೂಡ ಕ್ಯಾಬಿನೆಟ್ ಮುಂದೆ ಈ ಸಬ್ಜೆಕ್ಟ್ ಅನ್ನ ತರುವಂತಹ ಸಂದರ್ಭದಲ್ಲಿ ಈ ಎಲ್ಲ ಸಂಗತಿಗಳನ್ನ ಸುಪ್ರೀಂ ಕೋರ್ಟ್ ಏನು ಗಮನಿಸಿದೆ, ಆ ಎಲ್ಲ ಸಂಗತಿಗಳನ್ನ ಕರಾರುವಾಕ್ಕಾಗಿ ಮಾಡಿದರೆ ಇಲ್ಲದೆ ಅನ್ನುವಂಥ ವಿಚಾರವನ್ನ ಸೀರಿಯಸ್ ಆಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೇನೆ. ಕ್ಯಾಬಿನೆಟ್ನಲ್ಲಿ ನಾವು ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ, ABC ಕ್ಯಾಟಗರಿ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿಬಿಟ್ರು. ಈ ಹಂತದಲ್ಲಿ ನಮ್ಮ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಅಡಿಯಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರು, ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರು ರವಿ ಮಾಕಳಿಯವರು, ನಮ್ಮ ರವಿ ಪೂಜಾರವರು, ಆದರ್ಶ ಲಕ್ನವರು, ನಮ್ಮ ಅನಂತ್ ನಾಯಕ್ ಅವರು, ನಮ್ಮೆಲ್ಲ ಹಿರಿಯ ಬಂಧುಗಳು ಅನೇಕ ಜನ ನಮ್ಮ ಈ ಒಕ್ಕೂಟದ ಅಡಿಯಲ್ಲಿ ಹಲವಾರು ಬಾರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೇವೆ, ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ದೇವೆ, ಆಯೋಗದ ಚೇರ್ಮನ್ ಅವರನ್ನು ಕೂಡ ಭೇಟಿ ಮಾಡಿದ್ದೇವೆ. ನಮ್ಮ ಸ್ಥಿತಿಗತಿಗಳ ಬಗ್ಗೆ ಸರಿಯಾದ ಸಮಗ್ರವಾದ ಅಧ್ಯಯನ ಆಗಿಲ್ಲ, ಇದರಲ್ಲಿ ಲ್ಯಾಪ್ಸಸ್ ಇದೆ, ಇದನ್ನು ಸರಿಪಡಿಸಿ ಅನ್ನುವಂಥ ಮಾತನ್ನು ಹೇಳಿದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ನಮ್ಮ ಕೋರಿಕೆಯನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸಿಲ್ಲ. ಆದ್ರಿಂದ 27ನೇ ತಾರೀಕು ಏನು ಇದಕ್ಕಾಗಿನೇ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಮಾಡತಕ್ಕಂಥ ಸಂಗತಿ ಇದೆ. ಅದಕ್ಕೆ ಮುಂಚೆನೇ ನಾವು ಈ ಏನು ಒಳ ಮೀಸಲಾತಿಯ ವರ್ಗೀಕರಣದಲ್ಲಿ ನಮ್ಮ ಈ 4 ಸಮುದಾಯಗಳಿಗೆ ಮತ್ತೆ 63 ಇತರೆ ಅಲೆಮಾರಿ ಸಮುದಾಯಗಳನ್ನು ಕೂಡ ನಮ್ಮೊಟ್ಟಿಗೆ ಸೇರಿಸಿದ್ದಾರೆ. ಈ ನಮ್ಮ ಸಮುದಾಯಗಳ ಹಿತಾಸಕ್ತಿಗೆ ಬಹಳ ತೀವ್ರವಾದಂಥ ಧಕ್ಕೆ ಮತ್ತು ಪೆಟ್ಟು ಬಿದ್ದಿದೆ ಈ ಒಳವರ್ಗೀಕರಣದಲ್ಲಿ. ಒಳವರ್ಗೀಕರಣ ಮಾಡಬಾರ್ದು ಅಂತ ನಾವೆಲ್ಲಿ ಹೇಳಿಲ್ಲ, ಆದರೆ ಈ ಒಳವರ್ಗೀಕರಣದ ಪ್ರಕ್ರಿಯೆ ನಮ್ಮನ್ನ ನಾಮಕಾವಸ್ಥೆ ಪರಿಶಿಷ್ಟ ಜಾತಿಯಲ್ಲಿ ಪಟ್ಟಿಯಲ್ಲಿ ಇದ್ದೇವೆ ಅನ್ನುವಂಥ ರೀತಿಯಲ್ಲಿ ಭಾಸವಾಗುವ ರೀತಿಯಲ್ಲಿ ಮಾಡಿದ್ದಾರೆ. ಇದಕ್ಕೆ ನಮ್ಮ ಬಲವಾದ ಪ್ರತಿರೋಧ ಇದೆ. ಇದನ್ನು ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ರಾಜ್ಯ ಸರ್ಕಾರದ ಗಮನ ಸೆಳೆಯೋದಕ್ಕೆ ಈ 24ನೇ ತಾರೀಕು ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಉದ್ದೇಶ 2024 ಮಾರ್ಚ್ ನಲ್ಲಿ ಬೃಹತ್ತಾಕಾರವಾದ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ನಾವು ಎಲ್ಲ ನಮ್ಮ ಸಮುದಾಯದ ಜನಗಳು, ಬೋವಿ ಜನಾಂಗ, ಕೊರಚ, ಕೊರಮ,
ಲಂಬಾಣಿ ಜನಾಂಗದ ಎಲ್ಲರಿಗೂ ನಾವು ಕರೆ ಕೊಟ್ಟಿದ್ದೀವಿ. ಈ ಕರೆಯಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು. ನಮಗೆ ಮಾಡಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾವು ಪ್ರತಿಭಟನೆ ಮಾಡಬೇಕು, ಸರ್ಕಾರದ ಗಮನವನ್ನು ಸೆಳೀಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ಸಮುದಾಯಗಳನ್ನು, ನಮ್ಮ ಮೀಸಲಾತಿಗೆ ಸಂಬಂಧಪಟ್ಟ ಸಮುದಾಯಗಳನ್ನು ಬೆಂಗಳೂರಿನಲ್ಲಿ ಕರೆದಿದ್ದೀವಿ. ಇದು ಬಹಳ ದೊಡ್ಡ ಪ್ರತಿಭಟನೆ. ಸುಮಾರು 2 ರಿಂದ 3 ಲಕ್ಷ ಜನ ನಾವು ಸೇರ್ತಾ ಇದ್ದೇವೆ. ಇದೇ ರೀತಿ ಹಿಂದೆ ಸಹಿತ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಟ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ನಮಗೆ ಅನುಕೂಲತೆಗಳಾಗಿತ್ತು. ಇವಾಗ ಅನುಕೂಲತೆಗಳೇ ಇಲ್ಲದೇ ಇರೋದ್ರಿಂದ ನಮ್ಮ ಎಲ್ಲ ಜನಾಂಗದವರು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಮಾಡಿದ್ವಿ. ಅದಾದ ನಂತರ ಮತ್ತೆ ಸಹಿತ ನಾವು ಪ್ರತಿಭಟನೆಗಳನ್ನು, ಆವತ್ತಿನ ರಿಸಲ್ಟ್ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ನಮಗೆ ಸ್ಪಂದಿಸ್ತಾರೆ ಅನ್ನೋದನ್ನು ತಿಳ್ಕೊಂಡು ನಂತರ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀವಿ. ನಾಗಮೋಹನ್ ದಾಸ್ ಅವ್ರನ್ನ ನಾವು ಹಲವಾರು ಬಾರಿ ಭೇಟಿಯಾದಾಗ ಅವರು ನಮಗೆ ಒಂದು ಮಾತು ಹೇಳ್ತಿದ್ರು, ನೋಡಿ ಒಳ ಮೀಸಲಾತಿ ಯಾಕೆ ಮಾಡಬೇಕು ಅಂದರೆ ಎಲ್ಲ ಸಹೋದರರೊಳಗೆ ಯಾರು ಸ್ವಲ್ಪ ನಿಶಕ್ತರು ಇರ್ತಾರೆ ಅವ್ರಿಗೊಂದು ರೊಟ್ಟಿ ಜಾಸ್ತಿ ಕೊಡೋಣ, ಅವ್ರನ್ನೂ ಕೂಡ ನಮ್ಮ ಸರಿಸಮನಾಗಿ ದೈಹಿಕವಾಗಿ ಸದೃಢರನ್ನು ಮಾಡೋ ಉದ್ದೇಶ ಇಟ್ಕೊಂಡು ನಾವು ಇದನ್ನು ಒಳ ಮೀಸಲಾತಿ ಬಗ್ಗೆ ವರದಿಯನ್ನು ಸಿದ್ಧ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆದರೆ ಈಗಿರೋ ರೋಸ್ಟರ್ ಬಿಂದು ಪ್ರಕಾರ ನೋಡಿದೆ ಅಂದರೆ ನಿಶಕ್ತರಿರೋರಿಗೆ ಎಲ್ಲ ಊಟ ಕೊಟ್ಟು ಉಳಿದವ್ರಿಗೆ ಊಟನೇ ಬಂದ್ ಮಾಡಿಬಿಟ್ಟಿದ್ರು. ಒಂದು 2-3 ತಲೆಮಾರುಗಳು ಹೋದರೂ ನಮ್ಗೆ ಮೀಸಲಾತಿ ನಮ್ಗೆ ಸಿಗುವಂಥ ಪರಿಸ್ಥಿತಿ ಇವತ್ತಿನ ರೋಸ್ಟರ್ ಪದ್ಧತಿ ಒಳಗಡೆ ಇದೆ. ತಾಂತ್ರಿಕ ದೋಷಗಳನ್ನು ಸವಿಸ್ತಾರವಾಗಿ ಅಧ್ಯಯನ ಮಾಡಿದೆ ನಾಗಮೋಹನ್ ದಾಸ್ ಅವರು. ಇವತ್ತು ಅವ್ರ ತಲೆಯಲ್ಲಿ ಏನಿದೆ, ಅವರು ವೈಯಕ್ತಿಕ ಅಭಿಪ್ರಾಯಗಳನ್ನು ಈ ವರದಿ ಮುಖಾಂತರ ಅವರು ಸರ್ಕಾರಕ್ಕೆ ನೀಡಿದ್ದಾರೆ ಅಂತ ನಮ್ಮ ಭಾವನೆ. ಯಾಕಂದ್ರೆ ಈಗ ಉದಾಹರಣೆಗಳು ಗುರುಗಳು ಹೇಳಿದರು, ಕೆಲವೊಂದು ಸಂಸ್ಥೆಗಳಲ್ಲಿ, ಇನ್ಸ್ಟಿಟ್ಯೂಷನ್ಗಳಲ್ಲಿ ಹಾಗೂ ಕೆಲವೊಂದು ವಿಶ್ವವಿದ್ಯಾಲಯಗಳು, ಸರ್ಕಾರಿ ಇಲಾಖೆಗಳಲ್ಲಿ ಏನು ಮೊನ್ನೆ ಪತ್ರಿಕೆ ನೋಟಿಫಿಕೇಶನ್ ಕರೆದಿದ್ರು, ಅದರೊಳಗೆ ನೋಡಿದೆ ಅಂದ್ರೆ ತಮ್ಗೆಲ್ಲರಿಗೂ ಈ ರೋಸ್ಟರ್ ಬಿಂದು ಹಾಗೂ ಒಳ ಮೀಸಲಾತಿಗೆ ಇರ್ತಕ್ಕಂಥ ನ್ಯೂನತೆಗಳು ತಮ್ಗೆಲ್ಲರಿಗೂ ಅರ್ಥ ಆಗ್ಬಿಡ್ತಾವೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಒಳ ಮೀಸಲಾತಿ ಏನಿದೆ ಇದು ಸರಿಯಾದ ರೀತಿಯೊಳಗೆ ಪರಿಷ್ಕರಣೆ ಮಾಡೋವರೆಗೂ ಇದನ್ನ ಹಳೆ ಪದ್ಧತಿ ಪ್ರಕಾರನ ಈ ಮೀಸಲಾತಿ ಮುಂದುವರಿಸಬೇಕು. 2026 ಈಗ ಗಣತಿಯನ್ನು ಸ್ಟಾರ್ಟ್ ಆಗುತ್ತಾ, ಈ ಗಣತಿ ಅಂಕಿ ಸಂಖ್ಯೆ ಸಾಮಾಜಿಕ ಸ್ಥಿತಿಗತಿಗಳನ್ನು ಆಧರಿಸಿ ಅನಂತರ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಈ ಒಳ ಮೀಸಲಾತಿಯನ್ನು ತಾವು ಸುಪ್ರೀಂ ಕೋರ್ಟ್ ನಿರ್ದೇಶನಗಳಿಗೆ ಮಾಡ್ಬೋದು ಅಂತಂದು, ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ತಾವು ಈಗಿರ್ತಕ್ಕಂಥ ಒಳ ಮೀಸಲಾತಿ ಪದ್ಧತಿಯನ್ನು ಮಾಡಬಾರ್ದು ಅಂತ ತಮ್ಮೆಲ್ಲರ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಧನ್ಯವಾದ. ರಾಜ್ಯ ಸರ್ಕಾರ ಇತ್ತೀಚೆಗೆ ಹೊರಡಿಸಿರುವಂತಹ ಈ ರೋಸ್ಟರ್ ನಿಯಮ ಇದೆಯಲ್ಲ, ಇದು ಕಾನೂನಿಗೆ ವಿರುದ್ಧವಾಗಿದೆ, ಸಂವಿಧಾನಕ್ಕೆ ವಿರುದ್ಧವಾಗಿದೆ ಮತ್ತು ಇಡೀ SC ST OBC ಎಲ್ಲ ಸಮುದಾಯಗಳ ವಿರುದ್ಧವಾಗಿರುವಂಥ ರೋಸ್ಟರ್ ಹಂಚಿಕೆ ಬಿಲ್ಲನ್ನು ಮಾಡಿದ್ದಾರೆ. ಇದರ ಕಾರಣ ಇತ್ತೀಚೆಗೆ ಧಾರವಾಡ ಕೃಷಿ ವಿದ್ಯಾಲಯದಲ್ಲಿ ನಡೆದಂತಹ ನೇಮಕಾತಿಗಳಲ್ಲಿ ಪರಿಶಿಷ್ಟ ಜಾತಿಯ B ಗುಂಪಿಗೆ ಶೂನ್ಯ ಹುದ್ದೆಗಳು, C ಗುಂಪಿಗೆ ಶೂನ್ಯ ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಈ ರೀತಿಯಲ್ಲಿ ಬರೀ ಇವಾಗಷ್ಟೇ ವಂಚನೆ ಆಗಿದ್ದಲ್ಲ, ಇದೇ ನಿಯಮವನ್ನು ಮುಂದುವರಿಸಿದರೆ 30 ವರ್ಷದವರೆಗೂ B ಗುಂಪಿನವರಿಗೆ ಹುದ್ದೆಗಳು ಸಿಗಲ್ಲ. ಅವರು ನಿವೃತ್ತಿ ಅಕಸ್ಮಾತ್ ಅವರಿಗೆ ಅವರು ನಿವೃತ್ತಿ ಆದ ನಂತರದಲ್ಲಿ C ಗುಂಪಿಗೆ ಹುದ್ದೆಗಳು ಸಿಗಬೇಕಾಗುತ್ತೆ. ಇಷ್ಟು ಮೋಸದ ಈ ರೋಸ್ಟರ್ ನಿಯಮವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ತಕ್ಷಣ ಈ ರೋಸ್ಟರ್ ನಿಯಮವನ್ನು ವಾಪಸ್ ಪಡಿಬೇಕಂತೇಳಿ ನಮ್ಮ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೇವೆ. ಈಗ ನಾಗಮೋಹನ್ ದಾಸ್ ಅವರ ಆಯೋಗದ ಏನೊಂದು ವರದಿ ಇದೆಯೋ ಇದು ಸಂಪೂರ್ಣವಾಗಿ ಅನ್ಸೈಂಟಿಫಿಕ್ ಆಗಿದೆ. ಅವರು ಯಾವ ದತ್ತಾಂಶಗಳನ್ನು ಸರಿಯಾಗಿ ಎಂಪಿರಿಕಲ್ ಡಾಟಾನ ಡೀಟೇಲ್ಡ್ ಆಗಿ ಕಲೆಕ್ಟ್ ಮಾಡಿಲ್ಲ. ನಾನೇ ಪರ್ಸನಲ್ ಆಗಿ ಅವ್ರ ಹತ್ರ ಕೇಳಿದ್ದೀನಿ. ಅವರು ಬಹುತೇಕ ಏನು ಹಳೆ ಡೇಟಾ ನಮ್ಮ ಹತ್ರ ಈಗ ಆಗಲೇ ಇದೆ ಅಲ್ಲಪ್ಪ, ನಾವು ಕೆಲವೊಂದು ಮಾತ್ರ ಮಾಡಬೇಕಾಗಿದೆ ಸಮೀಕ್ಷೆ ಅಷ್ಟೇ. ಅದರಲ್ಲೂ ವಿಶೇಷವಾಗಿ AK ಮತ್ತು AD ಅನ್ನೋ ಈ ಸಮುದಾಯಗಳ ಒಂದು ಗೊಂದಲ ಏನಿದೆ, ಅದರಲ್ಲಿ ಮಾದಿಗರು ಇದ್ದಾರೆ, ಹೊಲಿಗರು ಇದ್ದಾರೆ. ಈ ಗೊಂದಲವನ್ನ ಬಗೆಹರಿಸೋದೇ ನಮ್ಮ ಮೂಲ ಉದ್ದೇಶ ಈ ಆಯೋಗದ್ದು ಅನ್ನೋ ರೀತಿಯಲ್ಲಿ ಅವರು ನನಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲ ಸಮುದಾಯಗಳು ಸೇರಿದ್ರೆ 101 ಜಾತಿಗಳ ಪೈಕಿ 90 ಸಮುದಾಯಗಳು ಸೂಕ್ಷ್ಮ ಸಮುದಾಯಗಳು, ಮೀಸಲಾತಿಯ ಯಾವ ಸವಲತ್ತುಗಳನ್ನು ಸಮರ್ಪಕವಾಗಿ ಅನುಭವಿಸ್ತಾ ಇರೋ ಸಮುದಾಯಗಳು. ಈ 90 ಸಮುದಾಯಗಳಿಗೆ ನ್ಯಾಯ ಕೊಡಬೇಕಲ್ಲ ನಾಗಮೋಹನ್ ದಾಸ್ ಅವರು ಅವ್ರ ವರದಿಯಲ್ಲಿ ಯಾವ ಆಧಾರದ ಮೇಲೆ ಇವರೆಲ್ಲ ಕೈ ಬಿಟ್ಟಿದ್ದಾರೆ. ಈ 90 ಸಮುದಾಯಗಳು ಒಟ್ಟು ಜನಸಂಖ್ಯೆ ಸರಿಸುಮಾರು 10 ಲಕ್ಷ ಜನ ಆಗ್ತಾರೆ.
ಈ 10 ಲಕ್ಷ ಜನಕ್ಕೆ ನೀವು 2% ಮೀಸಲಾತಿ ಕೊಟ್ಟು ಅವ್ರನ್ನ ಹೇಗೆ ಗುಂಪಾಕಿ? ಅದು ಸಮಾಜ, ನಿಜವಾದ ಸಾಮಾಜಿಕ ನ್ಯಾಯ. ನೀವು ಮಾಡಾಗಿದ್ರೆ ಆ ರೀತಿ ಮಾಡಿ. ಇಲ್ಲಿ ನೀವು ಏನೋ ಒಂದು ಕಟ್ ಕಾಪಿ ಪೇಸ್ಟ್ ಮಾಡಿ ಯಾವುದೋ ಒಂದಷ್ಟು ಸಮುದಾಯಗಳಿಗೆ ಅನುಕೂಲ ಆಗೋ ರೀತಿ ಏನೋ ಮಾಡಕ್ ಹೋಗಿದ್ರೆ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ ಸ್ವಾಮಿ. ಯಾಕೆಂದ್ರೆ ಮೀಸಲಾತಿ ಕೊಟ್ಟಿರೋದು ನಿಜವಾದ ಸಾಮಾಜಿಕ ನ್ಯಾಯವನ್ನು ಕಾಪಾಡೋದಕ್ಕೋಸ್ಕರ. ಮತ್ತು ಸರ್ಕಾರ ಏನಾದರೂ ಒಂದು ಮಾಡಿದ್ರೆ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗೋ ರೀತಿಯಲ್ಲಿ ತೀರ್ಮಾನಗಳನ್ನ ತಗೋಬೇಕಾಗುತ್ತೆ. ಅದನ್ನು ತಗೊಂಡಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡೋದು ಒಂದೇ ದಾರಿ ನಮಗೆ. ಅದೇ ಕಾರಣಕ್ಕೆ ನಾವು ಇದೇ 24ನೇ ತಾರೀಕು ಮಂಗಳವಾರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದಕ್ಕೋಸ್ಕರ, ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ.